ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಫ್ರೀ ಬಸ್ ಪಾಸ್ ಘೋಷಣೆ ಮಾಡಿದ್ದಾರೆ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ, ರೂರಲ್ ಜರ್ನಲಿಸ್ಟ್ಗೆ. ರೂರಲ್ ಜರ್ನಲಿಸ್ಟ್ ಅಂದ್ರೆ ಯಾರು? ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ವರ್ಕ್ ಮಾಡ್ತಾರ? ಲಿಮಿಟೆಡ್ ಕಂಪ್ನಿಗಳು ಸ್ಥಾಪನೆ ಮಾಡಿರ್ತಕ್ಕಂತಹ ನ್ಯೂಸ್ ಪೇಪರ್ಗಳಲ್ಲಿ ವರ್ಕ್ ಮಾಡ್ತಾರ? ಇಲ್ಲ ನ್ಯೂಸ್ ಚಾನಲ್ಗಳಲ್ಲಿ ವರ್ಕ್ ಮಾಡ್ತಾರ? ನೀವು ಮಾಡಿರ್ತಕ್ಕಂತಹ ಈ ಫ್ರೀ ಬಸ್ ಪಾಸ್ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ? ಗ್ರಾಮೀಣ ಭಾಗದ ಪತ್ರಕರ್ತರು ಟೈಟಲ್ ಮಾತ್ರ ತಗೊಂಡಿದ್ದಾರೆ. ಆ ಟೈಟಲ್ ತಗೊಂಡು ಪೇಪರನ್ನು ಬಿಡುಗಡೆ ಮಾಡಿಕೊಂಡು ಸಮಾಜಕ್ಕೆ ಸೇವೆ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಫ್ರೀ ಬಸ್ ಪಾಸ್ ಕೊಡೋದ್ರಲ್ಲಿ ನಿಮ್ದೊಂದು ಕಂಡೀಷನ್ ಇದೆ. ಏನ್ ಕಂಡೀಷನ್ ಹೇಳಿ? ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಲ್ಲಿ ರಿಜಿಸ್ಟರ್ ಆಗಿರುವಂತಹ ಪತ್ರಿಕೆಗಳಲ್ಲಿ ಕೆಲಸ ಮಾಡುವ ಪತ್ರಕರ್ತರಿಗೆ ಮಾತ್ರ ಅಂತ. ಇದು ಎಷ್ಟು ಪತ್ರಕರ್ತರಿಗೆ ಅನುಕೂಲ ಆಗುತ್ತೆ ಹೇಳಿ ನೋಡೋಣ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಲ್ಲಿ ರಿಜಿಸ್ಟರ್ ಆಗಿರೋದು ಕೇವಲ 664 ಪೇಪರ್ಗಳು ಮಾತ್ರ. ಅದರಲ್ಲಿ ಡೈಲಿ 400 ಪೇಪರ್ಗಳು, ಉಳಿದು ನಿಯತಕಾಲಿಕೆ ಪೇಪರ್ಗಳು. ಹಾಗಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಚಾಲನೆಯಲ್ಲಿರ್ತಕ್ಕಂಥದ್ದು. ಈ ಗ್ರಾಮೀಣ ಪ್ರದೇಶದಲ್ಲಿ ಟೈಟಲ್ ತಗೊಂಡು ನ್ಯೂಸ್ ಪೇಪರ್ ನಡೆಸೋರಿಗೆ ಏನು ಉಪಯೋಗ? ಇದರಿಂದ ಉಪಯೋಗ ಇಲ್ಲ. ಯಾಕಂದ್ರೆ ಅವರೇ ಬಹುತೇಕ ಮಂದಿ ಇರೋದು. ಕಾರ್ಯನಿರತ ಪತ್ರಕರ್ತರ ಸಂಘ, ಕಾರ್ಯನಿರತ ಪತ್ರಕರ್ತರ ಧ್ವನಿ, ಏನು ಈ ಸಂಘಟನೆಗಳಿದಾವೆ ಅವರಲ್ಲಿ ಮೆಂಬರ್ಶಿಪ್ ತಗೊಂಡಿದ್ದಾರೆ. ಆ ಸಂಘಟನೆಗಳು ಅವ್ರಿಗಾಗಿ ಹೋರಾಟ ಮಾಡ್ತಾ ಇದೆ. ಹಾಗಾಗಿ ಯಾರೆಲ್ಲ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ, ರಿಜಿಸ್ಟರ್ ಆಗಿದ್ದಾರೆ ಅಂಥವ್ರಿಗೆ ಬಸ್ ಪಾಸ್ ಕೊಟ್ರೆ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಿದೆ. ಲೀಸ್ಟ್ ಈ ಸಂಘಟನೆಗಳು ಯಾರು ರಿಜಿಸ್ಟರ್ ಆಗಿದೆ ಅವ್ರ ಕಡೆಯಿಂದ ಮಾಹಿತಿ ತಗೊಂಡು ಬಸ್ ಪಾಸ್ ಕೊಡುವಂತ ಕೆಲಸ ಮಾಡಿದ್ರೆ ಗ್ರಾಮೀಣ ಭಾಗದ ನಿಜವಾದ ಪತ್ರಕರ್ತರಿಗೆ ಅನುಕೂಲ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಅನ್ಯಾಯ ಆಗುತ್ತೆ. ಈ ರಿಜಿಸ್ಟರ್ ಆಗಿರೋ ಪೇಪರ್ ಅಂತ ಹೇಳಿದ್ರೆ ನೀವು ಸುಮಾರು 1,000-1,500 ಜನಕ್ಕೆ ಬಸ್ ಪಾಸ್ ಕೊಡ್ತೀರಾ. ಬಟ್ ಸುಮಾರು ನನಗೆ ತಿಳಿದ ಮಟ್ಟಿಗೆ ನಮ್ಮ ರಾಜ್ಯದಲ್ಲಿ 5,000-6,000 ಗ್ರಾಮೀಣ ಭಾಗದಲ್ಲಿ ಪತ್ರಕರ್ತರು ದಿನನಿತ್ಯ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಯಾರೆಲ್ಲ ಟೈಟಲ್ ರಿಜಿಸ್ಟರ್ ಮಾಡಿಕೊಂಡು ಪೇಪರ್ ನಡೆಸ್ತಾ ಇದ್ದೀರಾ ಅವರೆಲ್ಲ ಒಂದು ಮನವಿಯನ್ನ ಸಿದ್ದರಾಮಯ್ಯನವ್ರಿಗೆ ಕೊಡಬೇಕು. ಹಾಗಾಗಿ ನಿಮ್ಗೆಲ್ಲ ಇದು ಸದುಪಯೋಗ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದು ಕೇವಲ ಯಾರು ಲಿಮಿಟೆಡ್ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ಲಿಮಿಟೆಡ್ ಪೇಪರ್ಸ್, ದೊಡ್ಡ ಮಟ್ಟದ ಬೃಹತ್ ಪೇಪರ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಒಬ್ರು ಇಬ್ರು ತಾಲೂಕಿಗೆ ಇಲ್ಲ ಡಿಸ್ಟಿಕ್ಗೆ ಸಿಗುತ್ತೆ. ಹಾಗಾಗಿ ಇದು ಎಲ್ಲರಿಗೂ ಸದುಪಯೋಗ ಆಗಲ್ಲ. ಹಾಗಾಗಿ ನಮ್ಮ ಪತ್ರಕರ್ತರೆಲ್ಲ ಥಿಂಕ್ ಮಾಡಿ ಗ್ರಾಮೀಣ ಭಾಗದಲ್ಲಿ ಪೇಪರ್ ನಡೆಸ್ತಕ್ಕಂತಹ ಪ್ರತಿಯೊಬ್ಬರನ್ನು ಗಣನೆಗೆ ತಗೊಂಡು ಅವ್ರಿಗೂ ಬಸ್ ಪಾಸ್ ಕೊಡಿಸುವಂತ ಕೆಲಸವನ್ನ ನೀವು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ನಮಸ್ಕಾರ.